ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಟೋರಿ ಬ್ಲೌಸದ ಪೇಪರ್ ಕಟ್ಟಿಂಗನ್ನ ಹೇಳ್ಕೊಡಕತ್ತೀನಿ ನೋಡ್ರಿ. ಆ ಬ್ಲೌಸಿನ ನನ್ನ ಮೆಜರ್ಮೆಂಟ್ ಈ ರೀತಿ ಬರ್ದೀನಿ. ಈಗ ನಾನು ಫ್ರಂಟ್ ಪಾರ್ಟನ್ನು ಹೇಳ್ಕೊಡ್ತೀನಿ. ಇದು ಬ್ಯಾಕ್ ಪಾರ್ಟ್. ಫಸ್ಟ್ ಫ್ರಂಟ್ ಪಾರ್ಟನ್ನು ಹಾಕಿ ತೋರಿಸ್ತೀನಿ. ಬ್ಯಾಕ್ ಪಾರ್ಟದ್ದು ಏನೇನು ಆಲ್ಟ್ರೇಷನ್ ಅದನ್ನೂ ಹೇಳ್ತೀನಿ. ನೀವು ಕೊನೆವರೆಗೂ ವಿಡಿಯೋನ ನೋಡ್ರಿ, ತಿಳಿತೈತಿ. ನೋಡ್ರಿ, ಬ್ಲೌಸಿನ ಉದ್ದ 13 ಇಂಚು ಪ್ಲಸ್ 2 ಇಂಚು 15 ಇಂಚ್ ತೊಗೊಂಡಿನಿ. ಎದೆ ಸುತ್ತಳತೆ 8.5 ಇಂಚು ಪ್ಲಸ್ 1.5 ಇಂಚು 10 ಇಂಚು ಎದೆ ಸುತ್ತಳತೆ ತೊಗೊಂಡೀನಿ. ಫಿಟ್ಟಿಂಗ್ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡೀನಿ. ನೋಡಿರಿ, ಈ ರೀತಿಯಾಗಿ ಎರಡು ಲೈನನ್ನು ಹಾಕ್ರಿ. 8.5 ಇಂಚಿಗೆ ಒಂದು, 10 ಇಂಚಿಗೆ ಒಂದು. ಕೊರಳಿನ ಅಗಲ 2 ಇಂಚು, ಭುಜದ ಅಗಲ 3 ಇಂಚು, ಟೋಟಲ್ 5 ಇಂಚು. ಈಗ ಕೊರಳಿನ ಉದ್ದ 6.5 ಇಂಚು. ಟೋಟಲಾಗಿ ಇಲ್ಲಿ ತೆಳಗೆ 2.5 ಇಂಚ್ ತೊಗೋಬೇಕ್ರಿ. ಇಲ್ಲಿ 2 ಇಂಚು, ಇಲ್ಲಿ 2.5 ಇಂಚ್ ತೊಗೋಬೇಕು. ಈ ರೀತಿಯಾಗಿ ಒಂದು ಸ್ಕ್ವೇರ್ ಬಾಕ್ಸ್ ಹಾಕ್ಕೊಂಡು ಆ ಕಾರ್ನರಿಂದ ನಾವು ಅರ್ಧ ಇಂಚ್ ತೊಗೊಂಡು ಈ ರೀತಿಯಾಗಿ ರೌಂಡ್ ಶೇಪ್ ಹಾಕಿದ್ರೆ ಕರೆಕ್ಟಾಗಿ ನಮ್ಮ ರೌಂಡ್ ಶೇಪ್ ಸಿಗುತ್ತೆ. ನೋಡಿರಿ, ಆರ್ಮೂಲ್ 5.5 ಇಂಚು. 5.5 ಇಂಚು ಈ ಎದೆ ಸುತ್ತಳತೆಗೆ 5.5 ಇಂಚ್ ಬೇಕಾಗ್ತೈತಿ. 5.5 ಇಂಚ್ ತೊಗೊಳ್ಳಿ. ಮುಂದೆ ಇಲ್ಲೊಂದು ಸ್ಕ್ವೇರ್ ಆಗಿ ಒಂದು ಬಾಕ್ಸ್ ಹಾಕೋರಿ. ಹಾಕ್ಕೊಂಡ್ಮೇಲೆ ಇಲ್ಲಿಂದ 1/4 ಇಂಚು, 1/3 ಇಂಚಿಗೆ 2 ಪಾಯಿಂಟ್ ಹಾಕ್ಕೊಂಡು ನೋಡಿರಿ. ಹಾಕ್ಕೊಂಡು ಈ ರೀತಿಯಾಗಿ ಆರ್ಮೋಲ್ ಉದ್ದ ಎಷ್ಟಿತ್ತು? 5.5 ಇಂಚು. ಅದರ ಅರ್ಧ ಎಷ್ಟು? ಈ ರೀತಿಯಾಗಿ ನೀವು ಟೇಪನ್ನು ಫೋಲ್ಡ್ ಮಾಡಿದ್ರೆ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ ನಿಮಗೆ. ಸಿಕ್ತಪ್ಪ ಅಂತಂದರೆ ಈಗ ಇದನ್ನೇನು ಮಾಡಬೇಕು? 1/4 ಇಂಚಿಗೆ ಏನು ಪಾಯಿಂಟ್ ಹಾಕಿನಲ್ಲ ಅದಕ್ಕೆ ಆ ಒಂದು ಸೆಂಟ್ರ್ ಪಾಯಿಂಟ್ ಏನು ಹಾಕೋನಲ್ಲ ಅದಕ್ಕೆ ಕೂಡಿಸಿ ಒಂದು ಬ್ಯಾಕ್ ಸೈಡ್ ಆರ್ಮೋಲ್ ಶೇಪನ್ನು ಹಾಕೋಬೇಕು. ಈಗ ಫ್ರಂಟ್ ಪಾರ್ಟಿಂದ ಶೇಪ್ ಹೆಂಗಪ್ಪ ಅಂದ್ರೆ ಸೆಂಟ್ರ್ ಏನು ಪಾಯಿಂಟ್ ಹಾಕೊಂಡಿದ್ದೆ ಅಲ್ಲಿಂದ 1/4 ಇಂಚ್ ತೊಗೊಂಡು ಅಲ್ಲಿಂದ ಆ ಪಾಯಿಂಟ್ 1/4 ಇಂಚ್ ತೊಗೊಂಡಿದ್ದಲ್ಲ ಆ ಪಾಯಿಂಟು ನೆಕ್ಸ್ಟು 3/4 ಇಂಚಿನ ಪಾಯಿಂಟು 2 ಸೇರಿಸ್ಕೊಂಡು ಈ ರೀತಿಯಾಗಿ ಫ್ರಂಟ್ ಪಾರ್ಟಿಂದ ಶೇಪ್ ಹಾಕ್ಕೊಂಡ್ರೆ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಬ್ಲೌಸಲ್ಲಿ ಆರ್ಮೋಲ್ ರಿಂಕಲ್ಸ್ ಬರೋಂಗಿಲ್ಲ. ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡಿರಿ. ನೋಡಿರಿ, 7 ಇಂಚ್ ಅವ್ರದ್ದು ಆರ್ಮೋಲ್ ರೌಂಡ್ ಐತಿ. ಕರೆಕ್ಟಾಗಿ 7 ಇಂಚ್ ಆರ್ಮೋಲ್ ರೌಂಡ್ ಬರಕತ್ತೈತಿ. ಈ ರೀತಿಯಾಗಿ ಆರ್ಮೋಲ್ ರೌಂಡ್ ಬಂದೈತಿ. ಈಗ ನೋಡಿರಿ, ಕಟೋರಿ ಬ್ಲೌಸದ್ದು ಕಟೋರಿ. ಈಗ ಕ್ರಾಸ್ ಬೆಲ್ಟ್ 3.5 ಇಂಚು 3 ಇಂಚು ಈ ರೀತಿಯಾಗಿ ಒಂದು ಬೋರ್ಡ್ ಶೇಪಾಗಿ ಒಂದು ಶೇಪ್ ಹಾಕೋರಿ. ಬೋರ್ಡ್ ಶೇಪ್ ಹಾಕ್ಕೊಂಡು ಈ ರೀತಿಯಾಗಿ ಶೇಪ್ ಹಾಕ್ಕೊಂಡ್ಮೇಲೆ ಈಗ ಕಟೋರಿದ್ದು ಪಾರ್ಟ್ ಹೇಳ್ತೀನಿ ನೋಡಿರಿ. ಇಲ್ಲಿಂದ ಕೊರಳಿನ ಕಡೆ ಅರ್ಧ ಇಂಚು ಮೇಲೆ ತೊಗೋಬೇಕು. ನೆಕ್ಸ್ಟ್ ಆರ್ಮೋಲಿಂದ 2/3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ 5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಈ ರೀತಿಯಾಗಿ ಹಾಕ್ಕೊಂಡ್ರಂದ್ರೆ ನಿಮ್ಗೆ ಅದು ಕಟೋರಿ ಶೇಪ್ ಸಿಗ್ತೈತೆ ನೋಡಿರಿ. ಇಲ್ಲಿ ಈ ರೀತಿಯಾಗಿ ಬರಬೇಕು. ಕರೆಕ್ಟಾಗಿ ನಾ ಏನು ಹಾಕಿಲ್ಲ ಇದೇ ರೀತಿನೇ ಶೇಪ್ ಹಾಕ್ರಿ ಅಂದರೆ ನಿಮಗೆ ಕರೆಕ್ಟಾಗಿ ಕಟೋರಿ ಶೇಪ್ ಸಿಗುತ್ತೆ. ಈ ರೀತಿಯಾಗಿ ಶೇಪ್ ಹಾಕೋದು. ಇಷ್ಟಾದಮೇಲೆ ಇದನ್ನು ಎಲ್ಲ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿದ್ರೆ ನಾವು ಫಸ್ಟ್ ಆರ್ಮೋಲಿಂದ ಕಟ್ ಮಾಡಬೇಕ್ರಿ. ಆರ್ಮೋಲಿಂದ ಕಟ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗ್ತೈತಿ. ಇಲ್ಲಾಂದ್ರೆ ನಾವು ಇದ್ರೊಳಗೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ಇರುತ್ತೆ. ನಾವು ಸೇಮ್ ಕಟಿಂಗ್ ಮಾಡಿಬಿಟ್ಟು ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ಆರ್ಮೋಲ್ ಒಳಗೆ ಕಟ್ ಮಾಡಿ ಫ್ರಂಟ್ ಬ್ಯಾಕ್ ತೆಗಿಬೇಕು. ಫ್ರಂಟ್ ಬ್ಯಾಕ್ ತೆಗೆದ್ವಿ ಅಂದ್ರೆ ನಮ್ಗೆ ಸ್ವಲ್ಪ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಫ್ರಂಟ್ ಬ್ಯಾಕ್ ಎರಡೂ ತೆಗೆದೀನಿ ನಾನು. ತೆಗೆದ ಮೇಲೆ ಈಗೇನು ನೆಕ್ ಫ್ರಂಟ್ ಪಾರ್ಟ್ ಅಷ್ಟೇ ತೆಗಿಯಾಕತ್ತೀನಿ. ನೆಕ್ ಪಾರ್ಟ್ ಅಷ್ಟೇ ತೆಗೀರಿ. ಈಗ ಕಟೋರಿ ಪೀಸನ್ನು ತೆಗೀರಿ. ಈ ಕಟೋರಿ ಪೀಸನ್ನು ನಾವು ಎಷ್ಟೆಷ್ಟು ಎಕ್ಸ್ಟೆಂಡ್ ಮಾಡ್ಬೇಕಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೇ ಮೇನ್ ಪಾರ್ಟ್ ರೀ, ಅದೇ ಇಂಪಾರ್ಟೆಂಟೇ. ನೀವು ಅದಕ್ಕೆ ಕೊನೆವರೆಗೂ ಈ ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಮತ್ತು ನಾನು ನಿಮಗೆ ಸೇಮ್ ಕಟೋರಿ ಬ್ಲೌಸ್ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಅದನ್ನು ನೀವು ಟ್ರೈ ಮಾಡಿ ನೋಡಿರಿ. ಇದ್ರ ನೆಕ್ಸ್ಟ್ ವಿಡಿಯೋದೊಳಗೆ ಇದ್ರದ್ದು ಮೆಜರ್ಮೆಂಟದ್ದು ನಾನು ಕಟ್ಟಿಂಗ್ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಸ್ಟಿಚಿಂಗು ಕಟ್ಟಿಂಗದ್ರೊಳಗೆ ಏನೇನು ಬರ್ತಾವೆಲ್ಲ ಹೇಳ್ಕೊಡ್ತೀನಿ. ಈಗ ನೋಡಿರಿ, ಬ್ಯಾಕ್ ಪಾರ್ಟ್ ಒಳಗೆ ನಾವು ಯಾವಾಗಲೂ ಕಂಪಲ್ಸರಿ 15 ಇಂಚ್ ಉದ್ದ ಇರ್ತೈತಿ. ಇಲ್ಲೇನು ಮಾಡಬೇಕು? 1 ಇಂಚ್ ಲೆಸ್ ಮಾಡ್ಬೇಕಂದ್ರೆ 1 ಇಂಚಷ್ಟು ಕಟ್ ಮಾಡಬೇಕು. ಕರೆಕ್ಟಾಗಿ ಒಂದು ತೆಳಗೆ ಏನಾರು ಇದು ಇರುತ್ತಲ್ಲ ಬೆನ್ನಿನ ಪಟ್ಟಿ ಹಚ್ತಿರ್ತಲ್ಲ ಅಲ್ಲೇನು ಮಾಡಬೇಕು? 1 ಇಂಚ್ ಕಟ್ ಮಾಡಬೇಕು. ಕಟೋರಿ ಬ್ಲೌಸಿನೊಳಗೆ ಇದು ಇಂಪಾರ್ಟೆಂಟ್. 15 ಇಂಚಿನ ತೊಗೋಬಾರ್ದ್ರಿ. 1 ಇಂಚಷ್ಟು ಸಾಕಾಗ್ತೈತೆ. ಬ್ಯಾಕ್ ಪಾರ್ಟ್ ಒಳಗೆ 14 ಇಂಚಷ್ಟು ತೊಗೋರಿ. ನೆಕ್ಸ್ಟ್ ಬ್ಲೌಸಿನ ನೆಕ್ ಲೆಂತ್ 10 ಇಂಚು. ಮುಂದೆ ತೆಳಗೆ 2.5 ಇಂಚ್ ತೊಗೋಬೇಕು, ಮೇಲೆ 2 ಇಂಚ್ ತೊಗೋಬೇಕು. ಈ ರೀತಿಯಾಗಿ ರೌಂಡ್ ಶೇಪನ್ನು
ಹಾಕಿರಿ. ನೋಡಿ ಅರ್ಧ ಇಂಚ್ ಬರಬೇಕು ಈ ರೀತಿ ರೌಂಡ್ ಶೇಪ್ ಹಾಕಿ ಮಾಡಿರಿ. ಈ ರೀತಿ ಮಾಡಿಂದ ನಾನು ನೋಡಿರಿ ಅವ್ರದ್ದು ವೇಸ್ಟ್ 7 ಇಂಚು ಪ್ಲಸ್ 1 ಇಂಚು ಡಾಚ್ ಹಿಡಿಯೋಕೆ, ಮುಂದೆ 1.5 ಇಂಚು ಫಿಟ್ಟಿಂಗಿಗೆ ಈ ರೀತಿಯಾಗಿ ಮಾಡಿ. ನೆಕ್ಸ್ಟ್ ಎದೆ ಸುತ್ತಳತೆ 8.5 ಇಂಚ್ ಐತೆ, ಅಲ್ಲಿಂದ 1.5 ಇಂಚು ಈ ರೀತಿಯಾಗಿ ಹಾಕ್ಕೋಬೇಕು. ನೋಡೋ ರಾಂಗ್ ಹಾಕಿನಲ್ಲ ಅವು ಅಲ್ರಿ, ನಾ ಏನು ರಾಂಗ್ ಬಿಟ್ಟು ಇನ್ನೊಂದು ಲೈನ್ ಐತಲ್ಲ ಅದು ಕರೆಕ್ಟಾಗಿ ನಮಗೆ ಹಾಕ್ಕೊಂಡಿದ್ದೆ. ಈ ರೀತಿಯಾಗಿ ಇದಾತಂದರೆ ಇಲ್ಲಿಂದ 4 ಇಂಚು ಅಲ್ಲಿ ಡಾಚ್ ಹಿಡಿಯೋ ಪ್ಲೇಸ್ 4 ಇಂಚು, 4ರಿಂದ ಅಲ್ಲಿಂದ ಅಲ್ಲಿ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಈ ರೀತಿಯಾಗಿ ಡಾಚ್ ಹಿಡಿಯೋದು. ಇಲ್ಲಿಂದ ಏನು ಮಾಡಬೇಕು ನಮಗೆ ಅರ್ಧ ಇಂಚು ಕ್ರಾಸ್ ಹಂಗೆ ಕಟ್ ಮಾಡ್ಬೇಕ್ರಿ. ತೋರಿಸ್ತೀನಿ ನೋಡಿರಿ, ವಿಡಿಯೋ ಸ್ವಲ್ಪ ಬಂದಿಲ್ಲರಿ, ಅದು ಸಾರಿ ಫ್ರೆಂಡ್ಸ, ನಾನು ನೋಡಿದ್ದಿಲ್ಲ. ನೋಡಿರಿ ಈ ರೀತಿಯಾಗಿ ಅಲ್ಲಿ ಅರ್ಧ ಇಂಚು ತೆಳಗಿಂದ ಕಟ್ ಮಾಡ್ಬೇಕು ಕ್ರಾಸ್ ಹಂಗೆ. ನೋಡಿರಿ ಈಗ ಬ್ಲೌಸ್ ಬ್ಯಾಕ್ ಪಾರ್ಟನ್ನು ಕಟ್ ಮಾಡತ್ತೀನಿ. ಬ್ಯಾಕ್ ಪಾರ್ಟ್ ಸಿಂಪಲ್ ಇರುತ್ತೆ ರೀ, ಇಷ್ಟ ಮುಗೀತು ರೀ, ಏನಿಲ್ಲ. ಜಸ್ಟ್ ನಿಮ್ಮ ಫ್ರಂಟ್ ಪಾರ್ಟ್ ಒಳಗೆ ಕಟೋರಿ ಪೀಸು ಕ್ರಾಸ್ ಪೀಸು ಲೆಂತನ್ನು ತೊಗೊಳ್ಳೋದು ಇಂಪಾರ್ಟೆಂಟ್ ಇರ್ತೈತಿ. ಈ ನೋಡಿರಿ ಎಕ್ಸ್ಟೆಂಡ್ ಮಾಡೋದು ಎಷ್ಟೆಷ್ಟು ಅಂದ್ರೆ 1.25 ಇಂಚು 1.25 ಇಂಚು, ಆ ಕಡೆ 1.25 ಇಂಚು ಈ ಕಡೆ 1.25 ಇಂಚು. ಏನಾಯಿತು ಟೋಟಲಾಗಿ ಎಷ್ಟಾಯಿತು 7.25 ಆಯಿತು. ಅದ್ರ ಸೆಂಟ್ರ್ ಪಾಯಿಂಟ್ ನಾ ಏನು ಫೋಲ್ಡ್ ಮಾಡಿದ್ನಲ್ಲ ಆ ರೀತಿ ಫೋಲ್ಡ್ ಮಾಡಿ ಒಂದು ಸೆಂಟ್ರ್ ಪಾಯಿಂಟ್ ಹಾಕೋರಿ. ಸೆಂಟ್ರ್ ಪಾಯಿಂಟ್ ಹಾಕ್ಕೊಂಡು ತೆಳಗೆ ಮೇಲೆ ಎರಡೂ ಕೂಡಿಸಿ ಒಂದು ಲೈನ್ ಬರಬೇಕು. ಏನು ನಾವು ನಮ್ಮದು ಕಟೋರಿ ಪೀಸ್ ಐತಲ್ಲ ಸಣ್ಣ ಇದ್ರದ್ದು ನಮಗೆ ಎಕ್ಸ್ಟೆಂಡ್ ಮಾಡಿಲ್ಲಲ್ಲ ಸಣ್ಣದ ಪೀಸ, ಅಲ್ಲಿಂದ ನಮ್ಮ 1.5 ಇಂಚು ತೆಳಗೆ ತೊಗೋಬೇಕು. ತೊಗೊಂಡು ಆ ಕಡೆ ಈ ಕಡೆ ಕೂಡ ಒಂದು ಲೈನ್ ಹಾಕಬೇಕು. ಈ ರೀತಿಯಾಗಿ ಹಾಕಿ ಈ ಕಡೆ ಏನು ಮಾಡಬೇಕು ಅರ್ಧ ಇಂಚು ಹಾಕಬೇಕು. ಹಾಕಿ ಈ ಕಡೆನೇ ಸೇಮ್ ನೆಕ್ ಶೇಪ್ ಒಳಗೆ ಸೇಮ್ ಏನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಿರಂಗಿಲ್ಲ, ಈ ಕಡೆ ಸೈಡ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ. ಅದೇನು ಎಡ್ಜಿಗೆ ಐತಲ್ಲ ಅದನ್ನು ಈ ಕಡೆ ಎಡ್ಜಿಗೂ ಒಂದು ಲೈನ್ ಹಾಕೋರಿ. ಈ ಲೈನ್ ಮಾಡಬೇಕು ರೌಂಡಾಗಿ, ಅದೇನು ನಮ್ಮದು ಮೇನ್ ಕಟೋರಿ ಪೀಸ್ ಇರುತ್ತಲ್ಲ ಸ್ಮಾಲ್ ಅದ್ರದಂಗೆ ಇದಕ್ಕೂ ಶೇಪ್ ಹಾಕಬೇಕು. ಆ ಕಡೆ ಇದಕ್ಕೆ ಈ ನೋಡಿರಿ ಇಲ್ಲಿಂದ ನಾವು ಹೆಂಗೆ ಮಾಡಬೇಕಪ್ಪ ಅಂದರೆ ಇನ್ನೊಂದು ಟ್ರಿಕ್ ಯೂಸ್ ಮಾಡ್ಬೇಕು ನೀವು. ಇಲ್ಲಿ ನೋಡಿ 1.25 ಇಂಚು, ಇಲ್ಲಿ 1.5 ಇಂಚು, ಇಲ್ಲಿ 1.25 ಇಂಚು, ಇಲ್ಲಿ ಅರ್ಧ ಇಂಚು ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಿದ ಮೇಲೆ ನೋಡಿರಿ ಅಲ್ಲಿಂದ ನಮಗೆ ಸೆಂಟ್ರ್ ಪಾಯಿಂಟ್ 3 ಇಂಚಿಗೆ ಅಲ್ಲಿ ಸಿಗುತ್ತೆ. ನಾವು ಅದನ್ನು ಮೇನ್ ಏನು ಕಟೋರಿ ಪೀಸ್ ಐತಲ್ಲ ಅದಕ್ಕೆ ನೋಡು ಮಾರ್ಕ್ ಮಾಡಿ ಇಟ್ಕೋಬೇಕು. ನೋಡಿರಿ ಇದು 4.25 ಇಂಚ್ ಬರತೈತಿ, ಇದು 4.25 ಇಂಚ್ ಬರತೈತಿ. 4 ಮೇಲೆ ಒಂದು ಗೆರೆ ಬರತೈತಿ. ಅಂದರೆ ಇವೆರಡೂ ಲೈನ್ ಏನು ಹಾಕಿನಲ್ಲ ಕರೆಕ್ಟಾಗಿ ಸೇಮ ಬರಬೇಕು ರೀ. ಅದನ್ನು ಇದು ಮಾಡಬೇಕಂದ್ರೆ ಈ ರೀತಿ ನಮ್ಗೆ ಕಡೆ ಹೆಚ್ಚಿಗೆ ಐತಲ್ಲ ಆ ಕಡೆ ಏನು ಮಾಡಬೇಕು 1/4 ಇಂಚು ಒಳಗೆ ಬರಬೇಕು. ನೋಡಿರಿ ಇಲ್ಲಿ 4.25 ಇಂಚು, ಇಲ್ಲಿ 4.25 ಇಂಚು ನಮಗೆ ಸಿಕ್ತು ಕರೆಕ್ಟಾಗಿ. ಈ ರೀತಿ ಹಿಂಗೆ ಮಾಡಿಂದ ಈಗ ಏನು ಮಾಡಬೇಕು ನಾವು ಇದನ್ನು ಲೈನ್ ಹಾಕಿದ್ನಲ್ಲ ಆಗಲೇ ಆ ಲೈನ್ ಈಗ ಆ ಪಾಯಿಂಟಿಗೆ ಹಾಕಬೇಕು. ಈ ರೀತಿಯಾಗಿ ಕರೆಕ್ಟಾಗಿ ಬರಬೇಕು ರೀ, ಅಂದ್ರೆ ನಮಗೇನಾಗುತ್ತೆ ಡಾಚ್ ಹಿಡಿತೀವಲ್ಲ ಅದು ಕರೆಕ್ಟಾಗಿ ಸಿಗುತ್ತೆ. ಈ ರೀತಿ ಆದಮೇಲೆ ನಾವು ಇದನ್ನು ಕಟೋರಿ ಪೀಸನ್ನು ತೆಗಿಬೋದು. ಕಟ್ ಮಾಡಿ ತೆಗೀರಿ. ತೆಗೆದ್ಮೇಲೆ ನಾನು ಹೆಂಗೆ ನಿಮ್ಗೆ ಫೋಲ್ಡ್ ಮಾಡೋದದು ಹೇಳ್ಕೊಡ್ತೀನಿ. ಈ ರೀತಿ ಕಟೋರಿ ಪೀಸನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಕಟೋರಿ ಶೇಪ್ ಕುಂದಿರುತ್ತೆ. ಮತ್ತು ಸ್ಟಿಚ್ಚಿಂಗ್ ಒಳಗೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋದಿರ್ತೈತಿ, ಅದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚ್ಚಿಂಗ್ ವಿಡಿಯೋನ ಎರಡೂ ನೋಡಿರಿ, ನಮಗೆ ತಿಳಿತೈತಿ. ನಾನು ನಾಳೆ ಅಥವಾ ನಾಡ್ದೊಂದೊಂದು ಹಾಕ್ತೀನಿ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ವಿಡಿಯೋದನ್ನು ಅದನ್ನು ಹಾಕ್ತೀನಿ. ನೋಡಿರಿ ಇದು 3 ಇಂಚ್ ಹೈಟಿಗೆ ತೊಗೋಬೇಕು. ಈ ಕಡೆ 1.25 ಇಂಚು, ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು, ಎರಡೂ ಕಡೆ ತೊಗೊಂಡು ಎರಡೂ ಕಡೆನೂ ಈ ರೀತಿಯಾಗಿ ಲೈನ್ ಹಾಕಿ ಇಟ್ಕೋರಿ. ನೋಡಿರಿ ಕರೆಕ್ಟ್ ಆಯ್ತಲ್ಲ. ಆದಮೇಲೆ ನೋಡಿರಿ ಅವ್ನು ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿದ್ಮೇಲೆ ನೀವು ಕಟೋರಿ ಪೀಸ್ ಎಷ್ಟು ಕರೆಕ್ಟಾಗಿ ನೀಟಾಗಿ ಬಂದಿದ್ರಿ. ನೋಡಿರಿ 6 ಇಂಚು ನಮ್ಗೆ ಬಂದೈತಿ. ಸ್ಟಿಚಿಂಗ್ನಾಗ ಹೋದ್ಮೇಲೆ ನಮಗೆ ಎಷ್ಟು ಬರುತ್ತೆ 5.25 ಇಂಚು ಬರುತ್ತೆ. ನೋಡಿ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ರೀ. ಇಷ್ಟ ಆತಪ್ಪ ಅಂದರೆ ನಾವು ಈಗ ಬ್ಯಾಕ್ ಪಾರ್ಟನ್ನು ನಾವು ಮಾಡ್ಕೊಂಡಿವಿ. ಈಗ ಸ್ಲೀವ್ 5 ಇಂಚು ಉದ್ದ, ಈ ಕಡೆ 5 ಇಂಚಿಗೆ ಒಂದು ಮಾಡ್ಕೊಂಡು ಅಲ್ಲಿಂದ 2.5 ಇಂಚು ಸ್ಲೋಪ್ ತೊಗೋಬೇಕು. 5 ಇಂಚು ಸ್ಲೀವ್ ಉದ್ದಿಗೆ 2.5 ಇಂಚು ಡೌನಿಂಗ್ ತೊಗೋಬೇಕು ರೀ. ತೊಗೊಂಡು ಅಲ್ಲಿಂದ 7 ಇಂಚಿಗೆ ನಮಗೆ ಬೇಕು. ಸ್ಲೀವ್ ರೌಂಡ್ ಎಷ್ಟೈತೆ ಆರ್ಮೋಲ್ ರೌಂಡು ಸ್ಲೀವ್ ರೌಂಡು 7 ಇಂಚ್ ಐತೆ ನೋಡಿರಿ. 5 ಇಂಚು ಸ್ಲೀವ್ ಫಿಟ್ಟಿಂಗು, ಅಲ್ಲಿಂದ 2 ಇಂಚು ಹಿಂಗೆ ಹಾಕ್ಕೊಂಡು ಈ ರೀತಿಯಾಗಿ ಲೈನ್ ಹಾಕೋರಿ. ಈ ರೀತಿ ಲೈನ್ ಹಾಕ್ಕೊಂಡು ಇಟ್ಕೊಂಡ್ರೆ ಅಂದರೆ ನಮ್ದು ಏನು 7 ಇಂಚಿಗೆ ಎಲ್ಲಿ ಲೈನ್ ಪಾಯಿಂಟ್ ಬರುತ್ತೆ ನೋಡಿರಿ, ಅಲ್ಲಿಗೆ ನಾವೇನು ಮಾಡಬೇಕು ಸ್ಲೀವಿಂದ ಶೇಪ್ ಈ ರೀತಿ ಹಾಕಿದ್ನಲ್ಲ ಈ ರೀತಿ ಹಾಕಬೇಕು. ಹಾಕಿದ್ರೆ ಅಂದರೆ ನಿಮ್ಗೆ ಕರೆಕ್ಟಾಗಿ ಬ್ಲೌಸಿಂದ
ಬ್ಲೌಸಿನ ಸ್ಲೀವಿಂದ ಶೇಪ್ ಸಿಗುತ್ತೆ. ಈ ರೀತಿ ಮಾಡಿದ್ರೆ ಅಂದರೆ ಯಾವುದೇ ರಿಂಕಲ್ಸ್ ನಿಮಗೆ ಆರ್ಮೋಲ್ ಒಳಗೆ ಬರೋಂಗಿಲ್ಲ. ಈ ರೀತಿಯಾಗಿ ಮಾಡಿ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆ ಏನಾದರೂ ತಿಳಿಲಿಲ್ಲ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ನೋಟಿಫಿಕೇಷನ್ ಬರೋ ನಾನು ಹಾಕಿರೋಂಥ ವಿಡಿಯೋಗಳು ಬರ್ತಾ ಇರ್ತಾವೆ, ಅಂದರೆ ನಿಮಗೆ ಗೊತ್ತಾಗತ್ತೆ. ಸಬ್ಸ್ಕ್ರೈಬ್ ಪ್ಲೀಸ್ ಎಲ್ಲರೂ ನೋಡಿರಿ. ಇದು ಫ್ರಂಟ್ ಪಾರ್ಟ್ ರೀ. ನೆಕ್ಸ್ಟ್ ಇದೇನೈತೆ ನೋಡು, ಇದು ಬ್ಯಾಕ್ ಪಾರ್ಟ್. ಇದು ಫ್ರಂಟ್ ಪಾರ್ಟ್. ಈ ರೀತಿಯಾಗಿ ಎಲ್ಲ ರೆಡಿ ಆಯ್ತು ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.